ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಹೌದು, ನೀವಿಬ್ರು ಹೊಡಿಬೇಕು, ಅವ್ರ ಕಾಂಟ್ರಾಕ್ಟ್ ಹೊಡಿಬೇಕು, ಅವ್ರು ಕೆಲಸ ಮಾಡೋದು. ಓಕೆ ಅಣ್ಣ ಸ್ವಾಮಿಗಳೇ ಈ ಕಡೆ ಬಂದ್ಬಿಡಿ ಸಮಯ ನೀವು ಅಲ್ಲೋಗಿ ಹೋಗ್ರಿ ಸ್ವಾಮಿಗಳು ಈ ಕಡೆ ನೋಡಿ. ಆಪ್ಯಾಯಸ್ತು ಸಮೇತತೆ ವಿಶ್ವತಸ್ಸೋ ಮರುಷ್ಟ್ರಿಯಂ ಮಹಾಭಾಗಸ್ಯ ಸಮೀರ್ ಅಂತ ನವೀನ್ ಇರಲಿ ಬಿಡ ಪರವಾಗಿಲ್ಲ. ಏನು ನೀನು ಕೊಟ್ಟಪ್ಪ, ನೀನು ಮಂಜನ್ ಕೊಟ್ಟರೆ ಇವತ್ತು ನಮ್ಮ ತುಂಬ ದಿನಗಳಿಂದ 3-4 ವರ್ಷಗಳಿಂದ ನಾನು ಶಾಸಕನಾದ ಮೇಲೆ 2 ವರ್ಷಗಳಿಂದ ಈ ರೋಡ್ ಮಾಡಬೇಕು, ಗಾಂಧಿನಗರ ಟು ಗದ್ದೆಕಣ್ಣೂರು ರೋಡ್ ಮಾಡಬೇಕು ಅನ್ನೋದು ಈ ಗಾಂಧಿನಗರ ಎಲ್ಲ ನಮ್ಮ ನಾಯಕರು ಎಲ್ಲ ಯುವಕರು ಎಲ್ಲರೂ ಹೇಳ್ತಾಯಿದ್ರು. ಅದೇ ರೀತಿ ಗದ್ದೆಕಣ್ಣೂರವ್ರಿಗೂ ರೋಡ್ ಆಗಬೇಕು ಅನ್ನೋದನ್ನು ಗದ್ದೆಕಣ್ಣೂರಿನ ನಮ್ಮ ಹಿರಿಯರಾದಂಥ ನಮ್ಮ ದಯಾನಂದಣ್ಣ ಅವರು, ಗೋವಿಂದಣ್ಣ ಅವರು, ಎಲ್ಲ ಹಿರಿಯ ಮುಖಂಡರು, ನಾರಾಯಣಪ್ಪಣ್ಣ ಅವರು ಎಲ್ಲರೂ ಇಲ್ಲಿ ರೋಡ್ ಮಾಡಬೇಕು ಅಂತ. ನಾರಾಯಣಪ್ಪಣ್ಣ ಅಂತೂ ದಯಾನಂದನ ಆವಾಗ ಕೇಳಿ ಮಾಡಿ ಅಂತ ಹೇಳಿ ಮಾಡ್ತೀವಿ. ನಾರಾಯಣಪ್ಪಣ್ಣ ಅಂತ ಬಂದ್ಬಿಟ್ಟು ಗಲಾಟೆಗೆ ಬರೋದು ಒಂದು ಬಾಕಿ ಆಯ್ತು ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ. ಹಿರಿಯನು ದೊಡ್ಡವ್ರು ನಮ್ಮ ತಂದೆ ಸಮಾನ ಗಲಾಟೆಗೆ ಬರ್ಬೋದು, ನಮ್ಮನ್ನು ಹೊಡಿಲೂಬೋದು, ಅದನ್ನೇನು ಆಗ್ತದೆ ಎಲ್ಲ ಅಧಿಕಾರ ಇದೆ ನಮ್ಮ ನಾರಾಯಣನಿಗೆ, ತೊಂದರೆ ಇಲ್ಲ. ಇವತ್ತು 3 ಕೋಟಿ ವೆಚ್ಚದಲ್ಲಿ 3 ಕಿಲೋಮೀಟರ್ ರಸ್ತೆ ಗಾಂಧಿನಗರದಿಂದ ಗದ್ದೆಕಣ್ಣೂರ್ವರೆಗೂ, ಆಮೇಲೆ ಬರುವಂಥ ರೋಡ್ಗಳೇನು ಸೈಡು ಸರ್ವಿಸ್ ರೋಡ್ಸ್ ಇದ್ದಾವೋ ಆ ಅಪ್ರೋಚ್ ರೋಡ್ಸನ್ನು 100 ಮೀಟ್ರ್ ಎಕ್ಸ್ಟೆಂಡ್ ಮಾಡ್ತಾಯಿದ್ವಿ. ಅಪ್ರೋಚ್ ರೋಡ್ಸು 100 ಮೀಟ್ರನ್ನ ಹಾಕಿ ಆ ರೋಡ್ ಮಾಡ್ತಾಯಿದ್ವಿ. ಯಾಕಂದರೆ ಇನ್ನು ಫ್ಯೂಚರ್ ಮನೆಗಳು ಕಟ್ತಾರೆ. ಈ ಅಪ್ರೋಚ್ ರೋಡ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನೆಗಳು ಕಟ್ಟೋದು. ಅದರಿಂದ ಆಮೇಲೆ ತೊಂದರೆ ಆಗೋದು ಬೇಡ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದೇ ಸಲ ನಾವು ಅಪ್ರೋಚ್ ರೋಡನ್ನು ನಾವು 100 ಮೀಟ್ರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ಇದಕ್ಕೆ ಕಾಂಟ್ರಾಕ್ಟ್ರು ನಮ್ಮ ಇವರು ಕೃಷ್ಣಾರೆಡ್ಡಿ ಅವರು, ನಮ್ಮ ಲೋಕಲ್ ಕೋಲಾರದವರೇ ಕೃಷ್ಣಾರೆಡ್ಡಿ ಅವರೇ ಕಾಂಟ್ರಾಕ್ಟ್ರು, ಅವರೇ ಟೆಂಡರ್ ಆಗಿದೆ ಅವರಿಗೆ, ಅವರು ಕೆಲಸ ಮಾಡ್ತಾರೆ. ಮ್ಯಾಕ್ಸಿಮಮ್ ಆಗಿ ನಾವು 3 ತಿಂಗಳ ಒಳಗಡೆ ಕೆಲಸ ಮುಗಿಸ್ಬೇಕು ಅಂತೇಳಿದ್ದೀವಿ. ನಮ್ಮ AW ಅವರು, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಮೂರ್ತಿ ಸರ್ ಎಲ್ಲ ಹೇಳಿದ್ದೇನೆಂದರೆ, ಸರ್ 1 ತಿಂಗಳು 2 ತಿಂಗಳೆಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. 3 ಕಿಲೋಮೀಟರ್ನ 1-2 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ, ಎಷ್ಟು ಜಲ್ದಿ ಆದ್ರೂ ಒಳ್ಳೆಯದೇ, ಕ್ವಾಲಿಟಿಯಾಗಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತೆಲ್ಲರೂ ನಮ್ಮ ನಾಯಕರೆಲ್ಲರೂ, ನಮ್ಮ ಅನಿಲನ್ ಆಗ್ಬೋದು, ನಮ್ಮ ಮುನ್ರಾಜಣ್ಣು, ನಮ್ಮ ರಮೇಶು, ಆಮೇಲೆ ನಮ್ಮೆಲ್ಲ ಗೋಪಾಲ್ ಗೌಡರು, ಎಲ್ಲ ನಮ್ಮ ಕೌನ್ಸಿಲರ್ ಮಂಜು ಅವರು, ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ನಮ್ಮ AW, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರು, ನಮ್ಮ ದಯಾನಂದ ಎಲ್ಲರೂ ಬಂದಿದ್ದಾರೆ. ನಮಗೆ ಕೆಲಸ ಮಾಡೋದು ಗೊತ್ತು ಸರ್, 100% ಕೆಲಸ ಮಾಡ್ತೀವಿ. ಆಮೇಲೆ ನೀವು ಒಂದು ಪ್ರಶ್ನೆ ಕೇಳಿದೆ ಸರ್, ಪೂಜೆಗಳು ಮಾಡ್ತಾಯಿದ್ರೆ ಕೆಲಸಗಳು ಅಂತ ಹೇಳಿ. ಖಂಡಿತವಾಗ್ಲೂ ಸರ್, ನೀವು ಹೇಳಿದ್ದು ನಿಜ, ಪೂಜೆಗಳು ಮಾಡಿದ್ದೀವಿ. ನರಸಾಪುರದಲ್ಲಿ 7 ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಿದ್ದೀವಿ. ಅಲ್ಲೊಂದು 3 ಮರ ಕಟ್ಟೋದಕ್ಕೆ ಫಾರೆಸ್ಟ್ ಅವ್ರು ಬಿಡ್ತಾ ಇಲ್ಲ. ದುಡ್ಡು ಕಟ್ಟಿದ್ದೀವಿ ಅವರಿಗೆ, ಪರ್ಮಿಷನ್ ಕೊಟ್ಟಿದ್ರೆ ಪರ್ಮಿಷನ್ ಕೊಡ್ತಾಯಿಲ್ಲ ಫಾರೆಸ್ಟ್ ಅವರು. ಅವ್ರೇನಂದರೆ ಅದೇನೋ 400 ಮರನೋ 500 ಮರನೋ ಇಡಬೇಕು ನೀವು, ಇಟ್ಟ ಮೇಲೆ ನಾವು ಪರ್ಮಿಷನ್ ಕೊಡೋದು ಅಂತ ಸ್ವಲ್ಪ ಇದರಲ್ಲಿ ಓಡ್ತಾ ಇದೆ. ಅದನ್ನು ಇಷ್ಟಲ್ಲೇ ಪರ್ಮಿಷನ್ ತೊಗೊಳ್ತೀವಿ. ಯಾಕಂದರೆ ಫಾರೆಸ್ಟ್ದು ಸರ್ಕಾರನೇ, PWDನೂ ಸರ್ಕಾರನೇ, ಎಲ್ಲನೂ ನಮ್ಮ ರೋಡ್ಗಳು ಸರ್ಕಾರನೇ. ನಾವೇನು ನಮ್ಮ ಮನೆಗಳಿಗೆ ಏನಾದರೂ ರೋಡ್ ಹಾಕ್ಕೊಳ್ತಾ ಇದ್ದರೆ, ನಮ್ಮ ಸ್ವಂತ ಜಮೀನಲ್ಲಿ ರೋಡ್ ಹಾಕ್ಕೊಳ್ತಾ ಇದ್ದರೆ ತಕರಾರು ಆಗ್ಬೋದು. ಇದೆಲ್ಲ ಪಬ್ಲಿಕ್ ಓಡಾಡುವಂಥ ನರಸಾಪುರ ಗೊತ್ತಲ್ಲ ಎಷ್ಟು ರಶ್ ಇರುತ್ತೆ ಅಂತ. ಖಂಡಿತವಾಗ್ಲೂ ಲೇಟ್ ಆಗಿದೆ, ಒಪ್ಕೊಳ್ತೀವಿ. ಅದು ಕೆಲಸ ಮರಗಳು ಕಟ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ. ಕಂಬಗಳೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದ್ದೀವಿ, ಕಂಬ ಎಲ್ಲ ಶಿಫ್ಟ್ ಆಗಿದೆ, ಕಂಬ ಶಿಫ್ಟ್ ಆಗಿದೆ, ಕಂಬ ಎಲ್ಲ ಶಿಫ್ಟ್ ಮಾಡಿದ್ದೀವಿ, ಬಾರ್ಡರ್ ಶಿಫ್ಟ್ ಮಾಡಿದ್ವಿ. ಇವಾಗ ಸ್ಟಾರ್ಟ್ ಮಾಡ್ತೀವಿ ವರ್ಕು. ಅದು ಹೇಳಿದ್ದೀವಿ, ಮರಗಳು ಕಟ್ ಮಾಡೋಣ ನೀವು, ಮಾಮೂಲಿ ಸಿವಿಲ್ ವರ್ಕ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿ, ಡ್ರೈನೇಜಸ್ ಅದು ಮಾಡೋದೆಲ್ಲ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಖಂಡಿತವಾಗ್ಲೂ ಸ್ಟಾರ್ಟ್ ಆಗ್ತೀವಿ. APMC ರೋಡ್ದು ಅದು ಇಷ್ಟರಲ್ಲೇ ಮಾಡ್ತೀವಿ ಸರ್, ಅದನ್ನು ಮಾಡ್ತೀವಿ. ಯಾಕಂದರೆ ಮೊದಲು ಅರ್ಧ ಆಗಿದೆ, ಮೊದಲು 2 ಕಡೆನೂ ಸ್ವಲ್ಪ ಇದರಿಂದ 1 ಕಡೆ ಆಗ್ಬಿಟ್ಟು ಇದು ಸ್ಯಾಂಕ್ಷನ್ ಆಗಿದೆ. ಇವಾಗ ಅದನ್ನು ಮಾಡ್ತೀವಿ. ಅವ್ರಿಗೆ ನಮ್ಮ 5 ಕೋಟಿ ರೂಪಾಯಿ ಆಗಿದೆ, ಅವ್ರಿಗೆ ಕೃಷ್ಣಾರೆಡ್ಡಿ ಅವರಿಗೆ ಆಗಿದೆ. ನಮ್ಮ ಕಾಂಟ್ರಾಕ್ಟರ್ಸು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ವರ್ಕ್ ಅನ್ನೋದನ್ನು, ಸ್ವಲ್ಪ ಅವ್ರಿಗೆ ಮಾತಾ. ಯಾಕಂದರೆ ಅವರು ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಳ್ತಾರೆ. ಬಿಲ್ಗಳು ಬಂದಿಲ್ಲ ನಮಗೆ, ಅದು ಬಂದರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಪರವಾಗಿಲ್ಲ, ಅದನ್ನು ಮಾಡ್ತೀವಿ. ಇಷ್ಟಲ್ಲ ಅಲ್ಲಿ ಒಂದು 2-3 ಬಿಲ್ಡಿಂಗ್ ಹೊಡಿಯೋದಿದೆ, ಅದಕ್ಕೆ ಅವ್ರದ್ದು ಸ್ವಲ್ಪ ಪ್ರೆಜರ್ ಇದೆ ಅವ್ರದ್ದು. ಅದರಿಂದ ಏನಿಲ್ಲ, ಬಿಲ್ಡಿಂಗ್ ರೋಡ್ ಕಟ್ಕೊಂಡು ಬಂದಾಗ ನಾವೇನು ಪ್ರೆಜರ್ಗೆ ಆಗೋದಕ್ಕೆ ಇದು ಮಾಡ್ತೀವಿ, ಹೊಡೆದು ಅದನ್ನು ಕಟ್ತೀವಿ. ಖಂಡಿತವಾಗ್ಲೂ ಮಾಡ್ತೀವಿ.